ವಿಜಯಪುರ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕ್ರಾಂತಿವೀರ ಬ್ರಿಗೇಡ್ ಕರ್ನಾಟಕದ ಇಂದಿನ ನ್ಯಾಯ ಜಾಥಾದ ಏನು ಲವ್ ಜಿಹಾದಕ್ಕೆ ಬಲೆಗೆ ಬಿದ್ದು ಕ್ರೂರವಾಗಿ ಕೊಲೆಗೀಡಾದಂಥ ನಮ್ಮ ಸಹೋದರಿ ಸ್ವಾತಿ ಕುಟುಂಬಕ್ಕೆ ನ್ಯಾಯ ಕೊಡುವುದರ ಸಲುವಾಗಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳ ಮಾರಣ ಹೋಮ ಏನಾಗ್ತಾ ಇದೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದದ ಮೂಲಕ ಒಳಗೆ ಹಾಕೊಂಡು 3-4 ಮಕ್ಕಳನ್ನ ತೆಗೆದು ಅವ್ರನ್ನ ಫ್ರಿಡ್ಜ್ನಲ್ಲಿಯೋ ಹೊಳೆಯ ದಂಡೆಯಲ್ಲೂ ಹಾಕಿ ಹೋಗುವಂತಹ ಈ ಜಿಹಾದಿ ಮನಸ್ಸಿನ ಮತಾಂಧರ ವಿರುದ್ಧ ಇವತ್ತೇನು ಹಾವೇರಿಯಲ್ಲಿ ನಮ್ಮ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಮಹಾದೇವಲಿಂಗ ಮಹಾರಾಜರು ಜಮಖಂಡಿ ಅವರಲ್ಲಿಯೂ, ಶ್ರೀ ಅಮರೇಶ್ವರ ಮಹಾರಾಜರು ಕವಲಗುಡ್ಡ ಅವರಲ್ಲಿಯೂ, ಪೂಜ್ಯ ಶ್ರೀ ಶಿವಶಂಕರ ಸ್ವಾಮೀಜಿಯವರು ಅವರಲ್ಲಿಯೂ, ಶ್ರೀ ಪ್ರಭು ಮಹಾರಾಜರು ಅವರಲ್ಲಿಯೂ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಹೇಳುವುದಿಲ್ಲ. ಈ ರಾಜ್ಯದ ಬಹಳ ದೊಡ್ಡ ಶ್ರೀಮಂತ ಮಠಾಧೀಶರಾದಾರ. ಅವ್ರು ಮುಂಜಾನೆ ಎದ್ದು ಸಿದ್ದರಾಮಯ್ಯನ ಮನೆಗೆ ಯಡಿಯೂರಪ್ಪನ ಮನೆಗೆ ಇರ್ತಾರೆ. ಅಂತರ ಪಾದ ಕಮಲಗಳು ಬೇಕಾಗಿಲ್ಲ. ಇಂಥ ಪೂಜ್ಯರು ಧೈರ್ಯದಿಂದ ಹಿಂದೂ ಸಮಾಜ ಸಲುವಾಗಿ ಬರುವಂತ ಪೂಜ್ಯರಲ್ಲಿ ಮತ್ತೊಂದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ಕ್ರಾಂತಿವೀರ ಬ್ರಿಗೇಡ್ ಅನ್ನ ರಚನೆ ಮಾಡಿ ನಮ್ಮ KS ಈಶ್ವರಪ್ಪನವರು ಬಿಜೆಪಿ ಒಂದು 4-5 ಮಂದಿ ಇದ್ದೀವಿ ನಾವು ಹಿಂದೂ ಪರವಾಗಿ ಮಾತಾಡೋರು. ಈಗೆಲ್ಲ ಖಾಲಿ ಆಗೈತೆ ಅಲ್ಲಿ ಬರೀ ಅವ್ರ ಅಪ್ಪ ಮಗನ ಹೊಗಳೋದು ಬಿಟ್ರೆ ಮತ್ತೆ ಚಂದ್ರು ಹಿಡಿದಿಲ್ಲ. ಇಲ್ಲೂ ನೀನೆ ಆಗೈತಿ, 2 ಭಾಷೆ ಮಂದಿನೇ ಇರ್ಲಿಲ್ಲ. ಇವತ್ತು ನೋಡಿ ನನ್ನ ಹೊರಗೆ ಹಾಕೊಂಡು ಈಶ್ವರಪ್ಪ ನೋಡ್ರಿ ಮಾತಾಡಾಗ ಇದು ಸೀರಿಯಸ್ ಐತಿ. ಇದು ನಗುವಂಥದ್ದಲ್ಲ, ಕೂಗು ಹೊಡೆಯುವಂಥದ್ದಲ್ಲ. ಇವತ್ತು ನಾವು ಕೂಡಿದ್ದು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬಗ್ಗೆ, ನಮ್ಮ ಸಮಾಜದ ಜನರ ಬಗ್ಗೆ ನಾವು ಚಿಂತನೆ ಮಾಡಕ್ಕೆ ಸೇರಿ ಕೂಗು ಹೊಡಿಲಕ್ಕೆ ಬಂದಿಲ್ಲ. ಯಾವುದೇ ವ್ಯಕ್ತಿಗೆ ನಾವು ಜೈಕಾರ ಹಾಕಕ್ಕೆ ಬಂದಿಲ್ಲ. ನಾವೆಲ್ಲ ಈ ಸೇರಿದ ಬಂಧುಗಳೇ ಈ ಸರಿಯ ಸೀರಿಯಸ್ನೆಸ್ ಇರಬೇಕು. ಇವತ್ತು ಏನು ನಡೆದ ದೇಶನಾಗ ಪಾಪ ಹೆಣ್ಮಗಳ ತಾಯಿಗೆ ಮಾತಾಡ್ಲಿಕ್ಕಾಗಲಿಲ್ಲ. ತುಂಬಿಕೊಂಡ್ರಪ್ಪ, ಯಾಕಂದ್ರ ನೀವು ಒಂದೇ ಅಲ್ಲ ಘಟನೆ. ನ್ಯಾಯ ಏರಬಟ್ ಏನಾಯ್ತು, ಕಾಂಗ್ರೆಸ್ಸಿನ ಕಾರ್ಪೊರೇಟರು ನ್ಯಾಯ ಸಿಗಲಿಲ್ಲ ನೀನೆ ಕಣ್ಣೀರು ಹಾಕಿದ್ದಾಳೆ. ಯಾದಗಿರಿ ಜಿಲ್ಲೆಯಲ್ಲಿ ಒಬ್ಬ ದಲಿತ ಯುವಕ ರೊಟ್ಟಿ ಬೆಳ್ಳಕ್ಕೆ ಹೋಗ್ತಾನೆ. ಒಂದು ಮುಸ್ಲಿಂ ರೊಟ್ಟಿ ಮಾಡುವಂತ ಮನೆಗೆ ಆ ದಲಿತ ಯುವಕನ ಏನೋ ಒಂದು ಮಾತಾಡುವಾಗ ಹಸಿ ಕುಡಿ ಆಗ್ತದೆ ಅಷ್ಟೇ. ರೊಟ್ಟಿ ಇಲ್ಲ ಅಂದಿದ್ರೆ ಮುಗಿದು ಹೋಗ್ತಿತ್ತು. ಅದೇನೋ ಕೆಟ್ಟ ಶಬ್ದ ಮಾತಾಡಿದ್ದಕ್ಕೆ ಅವನು ಒಂದು ಶಬ್ದ ಮಾತಾಡಿ ದಲಿತ ಮನೆಗೆ ಬರ್ತಾನೆ. ಮನೆಗೆ ಬಂದು 1 ತಾಸಿನಾಗೆ ಅವ್ನು ಕೊಲೆ ಆಗ್ತದೆ. ದಲಿತ ಸಂಘಟನೆಗಳು ಹೋರಾಟ ಮಾಡುವುದಿಲ್ಲ, ದಲಿತ ಲೀಡರ್ಗಳು ಖಂಡನೆ ಮಾಡುವುದಿಲ್ಲ. ಇಲ್ಲೇ ದಲಿತ ಹೆಣ್ಮಗಳ ಮೇಲೆ ಹಾವೇರಿ ಒಳಗಾಗಿಲ್ಲ. ಇವತ್ತು ಮುರ್ಸಿದಾಬಾದ್ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 1500 ದಲಿತ ಕುಟುಂಬಗಳು ಪಲಾಯನ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಖಂಡನೆ ಮಾಡ್ತಾ ಇಲ್ಲ, ಪ್ರಿಯಾಂಕಾ ಖರ್ಗೆ ಖಂಡನೆ ಮಾಡ್ತಾ ಇಲ್ಲ, ಡಾಕ್ಟರ್ G ಪರಮೇಶ್ವರ್ ಖಂಡನೆ ಮಾಡ್ತಾ ಇಲ್ಲ. ಬಂಧುಗಳೇ, ಎಲ್ಲಿವರೆಗೆ ನೀವು ಹೀಗೆ ಸುಂದರವರು? ಒಬ್ಬ ಹಿಂದೂ ಅಭಿಮಾನಿ ಒಂದು ಫೇಸ್ಬುಕ್ನಲ್ಲಿ ಒಂದು ಹಾಕ್ಯಾನ, ಹಿಂದೂಗಳೇ ನೀವು ಎಲ್ಲಿವರೆಗೆ ಓಡ್ಕೋ ತಗೋರು, ಎಲ್ಲಿವರೆಗೆ ಈ ರೀತಿ ಷಂಡರಾಗಿ
ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಎಲ್ಲಿಗೆ ಹೋಗೋದಿರಿ? ಅಫ್ಘಾನಿಸ್ತಾನ ಗಾಂಧಾರ ಇತ್ತು. ಮಹಾಭಾರತದಲ್ಲಿ ಗಾಂಧಾರಿಯ ರಾಜಮನೆತನ ಇದ್ದದ್ದು ಕಂದಹಾರ. ಕಂದಹಾರದಲ್ಲಿ ಹಿಂದೆ ಒಂದು ವಿಮಾನ ಇದಾಗಿತ್ತಲ್ಲ, ಅದು ನಮ್ಮ ದೇಶದ ಭಾಗ ಇತ್ತು. ಅದನ್ನು ಕಳ್ಕೊಂಡು ಹಿಂದೂಗಳು ಓಡಿ ಬಂದರು. ಪಾಕಿಸ್ತಾನ ಭಾಗದ ಸಿಂಧ್ ಪ್ರಾಂತದಾಗ ಬಂದೀವಿ. ಪಾಕಿಸ್ತಾನ ಒಡೆದು ಕೊಟ್ಟ ಪುಣ್ಯಾತ್ಮ ಗಾಂಧಿ, ನೆಹರು. ಇವತ್ತೇನಾರ ನೀವು ಪೂಜಾ ಮಾಡೋದಿದ್ರಿ ಈ ದೇಶನಾಗ, ಗಾಂಧಿನ ಪೂಜಾ ಮಾಡಬೇಡಿ. ನೀವೇನಾದ್ರೂ ಪೂಜಾ ಮಾಡೋದಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜಾ ಮಾಡಬೇಕು. ಇನ್ನು ತಲೆ ಅಂತ ತೆಗೆದ್ಬಿಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ನಾಯಕ ಅಲ್ಲ. ಈ ದೇಶದ ನಿಜವಾದಂತ ದೇಶಭಕ್ತ 1942 ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಬರೆದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಹೇಳಿ. ಎಷ್ಟು ಪುಣ್ಯಾತ್ಮ ಇರ್ಬೇಕು. ಅಂಬೇಡ್ಕರ್ ಹೇಳ್ತಾರ, ಅವತ್ತು ಗಾಂಧಿಗೆ ನೆಹರು ಹೇಳ್ತಾರ, ಅವರು ನೀವೇನಾದರೂ ಭಾರತ ಮತ್ತು ಪಾಕಿಸ್ತಾನ ಎರಡು ಭಾಗ ಮಾಡಬೇಕಾದ್ರೆ ಭಾರತದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬಂದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇದೆ. ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವ ಅನ್ನುವಂಥದ್ದು ಅವರ ಇಸ್ಲಾಂ ಧರ್ಮದಲ್ಲೇ ಇಲ್ಲ. ಅವ್ರು ಎಂದೂ ಮತ್ತೊಬ್ಬರನ್ನ ಅಣ್ಣತಮ್ಮರ ತಿಳ್ಕೋದೇ ಇಲ್ಲ. ನಾವೇ ಮಂಗ್ಯಾನ ಮಕ್ಕಳು ಇಸ್ಲಾಂ ಮುಸ್ಲಿಂ ಹಿಂದೂ ಬಾಯಿ ಬಾಯಿ. ರಂಜಾನದಲ್ಲಿ ಏನದನ್ನು ಹಂಚಿದ್ರು, ಸುರುಕುಂಬ ಹಂಚಿದ್ರು. ಅವ್ರು ಬಂದ ರಾಮನ ಮೇಲೆ ಸರ್ಬತ್ ಹಂಚಿದ್ರು. ಅಂತ ಅದ್ಭುತವಾದಂಥ ಭಾವೈಕ್ಯತೆ ಅನ್ನುವಂಥ ಕಳ್ಳ ನನ್ನ ಮಕ್ಕಳ್ರೆ ಇವತ್ತು ಕಾಶ್ಮೀರ್ನಾಗ ಆಗಿದ್ದಕ್ಕೆ ಉತ್ತರ ಕೊಡ್ರು. ಅಯೋಗ್ಯ ನನ್ನ ಮಕ್ಕಳೇ, ಜಾತ್ಯಾತೀತ ನನ್ನ ಮಕ್ಕಳ್ರೆ. ನಾವೆಲ್ಲ ಜಾಗೃತ ಆಗದೇ ಇದ್ರೆ ಭಾರತ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಬೇಡ್ಕರ್ ಹೇಳ್ಬಿಟ್ಟಾರೆ, ಎಲ್ಲಿವರೆಗೆ ಮುಸ್ಲಿಮರು ಈ ದೇಶನಾಗ ಇರ್ತಾರ ಭಾರತದಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಅಂತ ಹೇಳಿ ಆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಅಂಬೇಡ್ಕರ್ನ ಏನು ಮಾಡಿದೀವಿ? ಒಂದು ಮೂರ್ತಿ ಕೂಡಿಸಿದೀವಿ, ದಲಿತ ರಟ್ಟಿ ಅವ್ರಿಗೆ ಹಾರ ಹಾಕುದು, ನೀಲಿ ಜೆಂಡ ಹಾಕೊಂಡು ಅಟ್ಟಕ್ಕೆ ಬಿಟ್ಬಿಟ್ಟಿವಿ. ಇವತ್ತು ಕಾಲ ನೋಡ್ರಿ, ನಾ ಹೇಳಿದೆ ವಿಧಾನಸಭೆ ಒಳಗೆ ಸಂವಿಧಾನ ಬಗ್ಗೆ ಚರ್ಚೆ ನಡೆದಿತ್ತು. ನಮ್ಮ ಸರ್ಕಾರ ಇದ್ದಾಗ 2018 ಸಂದರ್ಭ ನಾ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗಿ ಭಾರತದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದ್ರೆ ಅಯೋಗ್ಯ ನೆಹರು ಲಾರ್ಡ್ ಬ್ಯಾಟನ್ ಅನ್ನ ಹೆಂಡತಿ ಜೋಡ ಸರಸ ಸಲ್ಲಾಪಾಡುವಂತ ನೆಹರು ಈ ದೇಶದ ಪ್ರಧಾನಮಂತ್ರಿ ಆದಲ್ಲ. ಕಾಶ್ಮೀರ 370 ಕೊಟ್ಟ. ಶೇಖ್ ಅಬ್ದುಲ್ಲಾ ಇವೆಲ್ಲ ಹೈಬ್ರಿಡ್ ತಳಿಗಳು ಇವೆಲ್ಲ. ನೆಹರುನ ಮಾರಿ ನೋಡ್ರಿ, ಫಾರೂಕ್ ಅಬ್ದುಲ್ಲಾನ ಮಾರಿ ನೋಡ್ರಿ, ಒಂದೇ ಅದಾವು. ರಾಹುಲ್ ಗಾಂಧಿ ಮಾರಿ ನೋಡ್ರಿ, ಈಗೇನು ಉಮರ್ ಅಬ್ದುಲ್ಲಾ ಒಂದೇ ಸೊಂಡೆ ಅದಾವು. ಇಂಥವ್ರ ಕೈಗೆ ದೇಶ ಕೊಟ್ಟು ಗಾಂಧಿ ಮಾತು ಕೇಳಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಒಬ್ಬ ಸೈನ್ಯ ಕಟ್ಟದ್ರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಗಾಂಧಿಯಿಂದ ಸಿಗಲಿಲ್ಲ. ಇನ್ನೊಂದು ಹೇಳ್ತಾರೆ ಅಂಬೇಡ್ಕರ್, ನಾನು ಎಂದೂ ಗಾಂಧಿಯನ್ನ ಮಹಾತ್ಮ ರಾಷ್ಟ್ರಪಿತ ತೋರ್ಕೊಳ್ಳೋಕ್ಕೆ ತಯಾರಿಲ್ಲ. ನಾನು ಕೆಲವೊಂದ್ಸಲ ಗಾಂಧಿನ ನಾನು ಭೇಟಿಯಾದಾಗ ಅವು ಯಾವ ಲಕ್ಷಣಗಳು ಇರಲಿಲ್ಲ. ರಾಷ್ಟ್ರಪಿತ ಅಂತ ಮೊದಲು ಅನ್ಬೇಡ ಅಂತ ಹೇಳಿದವರೇ ಬಾಬಾ ಸಾಹೇಬ್ ಯಾಕೆ ಹೇಳಿದ್ರು? ಭಾರತಕ್ಕೆ ಯಾವನು ಅಪ್ಪ ಇರೋದಿಲ್ಲ, ಗಂಡ ಇರೋದಿಲ್ಲ. ಈ ಭಾರತಕ್ಕೆ ಭರತ ಭೂಮಿಗೆ ಭಗವಂತನೇ ಇದರ ತಂದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಮುಂದೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ರೊಳಗೆ, ಈ ದೇಶಕ್ಕೆ ಚರಕ ಸುತ್ತುವುದರಿಂದ ಸ್ವಾತಂತ್ರ್ಯ ಸಿಗಲಿಲ್ಲ. ಈ ದೇಶಕ್ಕೆ ಏನಾದರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಆಜಾದ್ ಫೌಜ್ಗೆ ಭಯಕ್ಕೆ ಹೊತ್ತು ಬ್ರಿಟಿಷರು ಓಡೋದ್ರ ಹೊರತು ಗಾಂಧಿ ನೆಹರುಂದ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಂಧುಗಳು. ಅಂತಿಂದ ಪುಣ್ಯಾತ್ಮರು 24-25 ವರ್ಷಕ್ಕೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ತಮ್ಮ ಜೀವನನೇ ಕೊಟ್ಟರು.
ವೀರ್ ಸಾವರ್ಕರ್, ಕಾಳಾಪಾಣಿ, 2 ಅವಧಿಗೆ, 1 ಅವಧಿ ಅಂದ್ರೆ 10 ವರ್ಷ, 2 ಅವಧಿಗೆ ಅವ್ರನ್ನ ಕಾಳಾಪಾಣಿ ಕೊಡ್ತಾರೆ. ದಿನ ಕೊಬ್ಬರಿ ಗಾಣದಾಗ ಹಾಕಿ 2 ಪೌಂಡ್ ಎಣ್ಣೆ ತೆಗಿಬೇಕು ವೀರ್ ಸಾವರ್ಕರ್ಗೆ. ಅದಕ್ಕೆ ಬಂಧುಗಳೇ, ಇವತ್ತು ನಾವೆಲ್ಲ ಒಂದಾಗದಿದ್ರೆ, ನಾನು ಕುರುಬ, ಹಾಲಮತ, ನಾ ಪಂಚಮಸಾಲಿ, ನಾ ಗಾಣಿಗ, ನಾ ರೆಡ್ಡಿ, ನಾ ದಲಿತ, ನಾ ಲೆಫ್ಟು ರೈಟು ಅದರ್ಸು, ಅದನ್ನ ಯಾವುದೂ ಕೇಳುವುದಿಲ್ಲ. ನಿನ್ನ ಕಾಶ್ಮೀರದಾಗ ಏನು ಕೇಳ್ಯಾರ? ನಿನ್ನ ಹೆಸರು ಏನಂತ ಕೇಳ್ಯಾರ? ಅವ ಹಿಂದೂ ಅಂದ್ಕೊಂಡು ಅನ್ಕೊಂಡು ಹೊಡೆದಾರ, ಅವನ ಚಡ್ಡಿ ತೆಗೆದು ನೋಡ್ಯಾರ, ಅವನ ಆಧಾರ್ ಕಾರ್ಡ್ ನೋಡ್ಯಾರ. ಇಲ್ಲೊಂದಿಟ್ಟು ಅದಾರಲ್ಲ ನಮ್ಮ ಕರ್ನಾಟಕದ 1-2-3 ಮಂದಿ ಲಪನ್ ಸ್ವಾಮಿಗಳು, ಅವ್ರು ಹೇಳ್ತಾರೆ ಏನಂದ್ರೆ, ಲಿಂಗಾಯತ ಮತ್ತು ಇಸ್ಲಾಂ ಧರ್ಮದಲ್ಲಿ ಅನೇಕ ಸಮಾನತೆಗಳಿವೆ. ಯಾರು ತನ್ನ ಮಗಳ ಲಗ್ನ ಆಗ್ತಾರೆ ಲಿಂಗಾಯತರು? ಯಾರು ಹಾಕ್ತಾರೇನ್ರಿ? ಯಾರು ತಂಗಿ ಮಗಳ ಲಗ್ನ ಆಗ್ತಾರೆ ನಮ್ಮ ಲಿಂಗಾಯತರಾಗ? ಇಂಥ ಸ್ವಾಮಿಗಳು ಕೆಲವು ಮಂದಿ ಡೂಪ್ಲಿಕೇಟ್ ಕ್ಯಾಮಿ ಹಾಕೊಂಡು, ಅಲ್ಲೇ ನಿಮ್ಗೆ ಅಟ್ಟೆ ಜಾತಿ ಹಾಕಿದ್ರೆ ಸ್ವಾಮಿ ನೀವು ಹಸಿರು ಹಾಕೊಂಡು ಅಡ್ಡಾಡ್ರಲ್ಲ, ಯಾವ ಮಗ ಬೇಡ್ತಾನೆ ನಿಮ್ಗೆ? ಇಟ್ಟು ಉದ್ದ ಗಡ್ಡ ಬಿಡ್ಕೊಂಡು ಅಡ್ಡಾಡ್ರಿ, ಯಾವ ಮಗ ನಿಮ್ಗೆ ಕೇಳೋ ನಾನು. ಇಂಥ ಸ್ವಾಮಿಗಳು ಕೆಲವೊಂದು ಮಂದಿನ ಒಳಗೆ ಸೇರ್ಯಾರವರು, ಅವ್ರು ದಿನ ಜಗಳ ಎಬ್ಬಿಸ್ತಾರೆ. ಪಂಚಪೀಠ ಬೇರೆ, ಬಸವಣ್ಣ ಬೇರೆ. ಬಸವಣ್ಣ ಇಂಥದ್ದೇಳನ? ಬಸವಣ್ಣ ಕಾಲದಾಗ ಸಾಬ್ರೆ ಇರಲಿಲ್ಲ, ಅವ ಹೇಳ್ಕಂದ್ರೆ ಅದನ್ನು ಹೇಳ್ತಿದ್ದ. ಯಾರ ಕಂಡರನು ಲಂಡರನ್ನು ನಂಬಬೇಡ ಸರ್ವಜ್ಞ ಬಸವಣ್ಣ ಅಂತ ಹೇಳ್ತಿದ್ದ ಅವನು. ಆ ಬಸವಣ್ಣ ಕಾಲದಾಗ ಇರಲಿಲ್ಲ ಅವರು. ಬಸವಣ್ಣ ಏನಾರೇ ಏನು ವಚನವ ಸಂಗಮ, ಕೂಡಲ ಸಂಗಮ ಅಂತ ಏನು ವಚನ ಮಾಡಿದ್ರಲ್ಲ, ಅವಾಗ ಸಾಬ್ರಿದ್ರ ಏನು ಹೇಳ್ತಿದ್ರು ಅಂದ್ರೆ, ಯಾರ ಕಂಡರು ಲಂಡ ಮಂಡರನ್ನ ನಂಬಬೇಡ ಕೂಡಲ ಸಂಗಮ ದೇವ. ಅವಾಗ ಇರಲಿಲ್ಲ. ಬಸವಣ್ಣ ಏನು ಮಾಡ್ದ? ಸಾಮಾಜಿಕ ಕ್ರಾಂತಿ, ಸಮಾನತೆ ತರಲಿಕ್ಕೆ ಪ್ರಯತ್ನ ಮಾಡದ. ದಲಿತರ ಒಬ್ಬ ಹೆಣ್ಮಗಳನ್ನ ಬ್ರಾಹ್ಮಣ ಜೊತೆಗೆ ಲಗ್ನ ಮಾಡ್ದ. ಅಂದ್ರೆ ಸಮಾನತೆ ತರುವುದಕ್ಕೆ ವಿರೋಧ. ನಮ್ಮ ಸಮಾಜದಲ್ಲಿ ಕೆಲವೊಂದು ಮಂದಿ ಅವ್ರನ್ನ ಭಯಪಡಿಸಿದ್ರು. ಅದಕ್ಕೆ ಬಂಧುಗಳೇ, ಈ ಬಿಸಿಲಾಗ ನಾವು ನಿಂತೀವಿ. ಈ ಬಿಸಿಲಲ್ಲಿ ನಮಗೇನು ಭಾಳ, ಯಾರು AC ಕಾರ್ ಹೆಲಿಕಾಪ್ಟರ್ ಬಸವಲಿಂಗ ಹಿಂಗೆ ಅರ್ಜಿ ಕೊಡ್ತಾರೆ. ನಾನು ಮೆಡಿಕಲ್ ಕಾಲೇಜ್ ಕೊಡಬೇಕಾಗಿತ್ತು ರೀ, ಬರೀ 50 ಸೀಟ್ ಆಗಿ. ಒಬ್ಬ ಸ್ವಾಮಿಯರು ಇವತ್ತು ಮಾತಾಡ್ತಾನೆ. ಇವತ್ತು ಇಲ್ಲಿ ಕಾಶ್ಮೀರ್ನಾಗ ಆಗಿದ್ರ ಬಗ್ಗೆ ಇನ್ಮ್ಯಾಗ ನೀವು ಸಣ್ಣ ಸ್ವಾಮಿಗಳನ್ನ ಅಟ್ಟೆ ನಂಬ್ರಿ. ಈ ದೊಡ್ಡ ಸ್ವಾಮಿಗಳು ನಾನಂತೂ ಕಾಲು ಮುಗಿದೇ ಬಿಟ್ಟೇನಿ ರೀ ಗುರುಗಳು. ಅವ್ರು ನೋಡಿದ್ರೆ ಆರಾಮದಿರಿ ಗುರುಗಳು ಹತ್ತೀನಿ, ಅವ್ರಿಗೂ ಗೊತ್ತಾಗೈತಿ ನಾವು ನಮ್ಮ ಕಾಲು ಮುಗಿದಿಲ್ಲ. ನಾ ಕಾಲು ಮುಗಿದೆ ಸಿದ್ದೇಶ್ವರ ಅಪ್ಪರಿಗೆ ಅಟ್ಟು ಮುಗೀತಿದ್ದೆ. ನಮ್ಮ ತುಮಕೂರು ಸಿದ್ಧಗಂಗಾ ಮಠ ಯಾಕಂದ್ರೆ 10,000 ಮಕ್ಕಳಿಗೆ ಪುಣ್ಯಾತ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು, ನಾವು ಹೋಗಿದ್ದೇವೆ ಅವ್ರ ಮಠಕ್ಕೆ. ನಾ ಕೇಂದ್ರ ಮಂತ್ರಿ ಇದ್ದಾಗ ಒಂದು ಟ್ರೈನಿಗೆ ಅವ್ರ ಹೆಸರಿಟ್ಟೆ, ಸಿದ್ಧಗಂಗಾ ಎಕ್ಸ್ಪ್ರೆಸ್, ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತೇಳಿ. ಅವಾಗ ಇಲ್ಲಿ ಹಾವೇರಿಗೆ ಬಂದಿದ್ದೆ. 5 ರೈಲ್ವೆಗಳನ್ನು ಇಲ್ಲಿ ಸ್ಟಾಪ್ ಇರಲಿಲ್ಲ. ನಾನು ಒಂದೇ ದಿವಸನಾಗ ನಮ್ಮ ಸ್ಟೇಜ್ ಮ್ಯಾಗನೇ ನಮ್ಮ ಜನರಲ್ ಮ್ಯಾನೇಜರ್ ಇದ್ದ, 5 ಸ್ಟಾಪ್ ಆಗ್ಬೇಕು ಇಲ್ಲಿ. ಯಾವುದದು ಎಲ್ಲಿ ಮೆಣಸಿನ್ಕಾಯಿ ಬ್ಯಾಡಿಗೆನ ರಾಣಿಮಣ್ಣು 5 ರೈಲ್ವೆ ಒಂದೇ ದಿವಸ ನಿಲ್ಲಿಸ್ಬೇಕಾದ ಆದೇಶ ಮಾಡಿದೆ. ಮೊದಲು ಒಂದು ಟ್ರೈನ್ ನಿಂದಿರ್ತಿದ್ದಿಲ್ಲ. ಅವಾಗ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತ ಯಾಕಿಟ್ಟೆ ಅಂದರೆ, ಶಿವಕುಮಾರ್ ಅಪ್ಪರ್ ಬಲ್ಲಿ ನಾವು ಅವ್ರ ಜನ್ಮ ಶತಾಬ್ದಿಗೆ ಹೋದಾಗ ನಾನು ಮಂತ್ರಿ ಇದ್ದೆ. 10,000 ಮಕ್ಕಳಲ್ಲಿ 2,000 ಕಾಡು ಕುರುಬ ಜನಾಂಗದ ಮಕ್ಕಳಿಗೆ ಅನ್ನ ಕೊಟ್ಟು ಶಿಕ್ಷಣ ಕೊಟ್ಟಂತ ಪುಣ್ಯಾತ್ಮ. ಆ ಮಠದಾಗ ಜಾತಿ ಇಲ್ಲ, ಯಾವ ಬೇಕಾದ ಬರಲಿ ಇವತ್ತು ಹಚ್ಕೊಂಡು ಅವನಿಗೆ ಪ್ರಸಾದ ಶಿಕ್ಷಣ ಕೊಡುವಂಥವ್ರಿಗೆ ಕಾಲು ಮುಗಿನು. ಎಲ್ಲ ದೊಡ್ಡ ಭಾಳ ದೊಡ್ಡ ಸ್ವಾಮಿಗಳನ್ನ ಕಾಲು ಮುಗಿದ್ರಾಗ ಏನೂ ಅರ್ಥ ಇಲ್ಲ, ಅವ್ರು ಏನು ಕೊಡೋದಿಲ್ಲ. ಒಂದು ಮೆಡಿಕಲ್ ಸೀಟ್ ಕೇಳಿದೆ ಒಬ್ಬ ಸ್ವಾಮಿಗೆ ನಾನು, ಭಾಳ ಬಡೋದನ್ರಿ ನಮ್ಮ ಲಿಂಗಾಯತರವ, ಒಂದು 2 ಲಕ್ಷ ರೂಪಾಯಿ ಕನ್ಸೆಷನ್ ಕೊಡಿ ಅಂದ್ರೆ. ಯತ್ನಾಡ್ರಿ ನಮ್ಮಲ್ಲಿ ಆ ಸಿಸ್ಟಮೇ ಇಲ್ಲ. ಆ ಥರ ನೀವು ಬಡವ್ರ ಹೆಸರಲ್ಲೇ ತಗೋತಿರಲಿ ಮೆಡಿಕಲ್ ಕಾಲೇಜ್, ಲಿಂಗಾಯತರ ಹೆಸರಲ್ಲೇ ತಗೋತಿರಲ್ಲ. ಒಂದು 10 ಮಂದಿ ಲಿಂಗಾಯತರಿಗೆ ಕೊಟ್ಟರೆ ಎಷ್ಟು ದಲಿತ ಶಿಕ್ಷಣ ಸಂಸ್ಥೆದಾಗ ಎಷ್ಟು ದಲಿತರು ನೀವು ಪುಕ್ಕಟ್ ಕೊಡ್ಲಾಕತ್ತೀರಪ್ಪ ಈ ರಾಜ್ಯದಾಗ. ಇದೆಲ್ಲ ಚಿಂತೆ ಮಾಡುವಂಥದ್ದು. ನನಗೇನು ಮಾಡೋದಿಲ್ಲ. ನಾನು ಹೋದ್ಸಲ ಇಲೆಕ್ಷನ್ದಾಗ ಎಲ್ಲರೂ ಯಾರ್ಯಾರು ರೊಕ್ಕ ಕಳ್ಸೋದು ಏನು ಕಿಸಿದ್ರು, ನಾ ಮಾತ್ರ ಆಸೆ ಬಂದೆ.
ಈ 18ಕ್ಕಿಂತ ಮತ್ತು 1500 ಹೆಚ್ಚು ಓಟ್ಲೆ ಲೀಡ್ಲಿ ಆರಿಸಿ ಬಂದರು. ಕಾರಣ ಬಂಧುಗಳೇ, ಇವತ್ತು ನೋಡ್ರಿ ನಮ್ಮ ಪರಿಸ್ಥಿತಿ ಏನದ. ಮೋದಿಯವ್ರು ಬರೋಕ್ಕಿಂತ ಮೊದಲ ನಮ್ಮ ಸೈನಿಕರ ರುಂಡ ಕತ್ತರಿಸ್ತಿದ್ರು, ಚೀಲ್ನಾಗ ಹಾಕಿ ನಮ್ಮ ಸೈನಿಕರು ರುಂಡ ಬರ್ತಿತ್ತು, ದೇಹ ಅಲ್ಲೇ ಬಿದ್ದಿರ್ತಿತ್ತು. ನಮ್ಮ ಪೊಲೀಸರನ್ನ ನಾಯಿ ಹೊಡೆದಂಗೆ ಹೊಡಿತಿದ್ರು. ಶುಕ್ರವಾರ ನಮಾಜ್ ಆದ ಕೂಡಲೇ ಕಲ್ಲು ಹೋಗಿತ್ತಿದ್ರು ಕಾಶ್ಮೀರ್ನಾಗ. ಈಗ ಒಬ್ಬ ಮಗಾರಿ ಕಲ್ಲು ಹೋಗಿತಾನ? ಯಾಕೆ ಹೋಗಿದ್ದಿಲ್ಲ? ಎಲ್ಲ ಪಾಕಿಸ್ತಾನದಿಂದ ಏನು ಹಣ ಬರ್ತಿತ್ತಲ್ಲ ಅವೆಲ್ಲ ಅಕೌಂಟ್ಗಳು ಬ್ಯಾನ್ ಮಾಡಿದ್ರು. ಮೊದಲು 500 ರೂಪಾಯಿ ಕೊಟ್ಕೊಂಡ್ರೆ ಕಲ್ಲು ಹೋಗಿತ್ತಿದ್ರು ಮಕ್ಕಳು. ಇವತ್ತ ಇಲ್ಲೇ ಕರ್ನಾಟಕದಾಗ ನೋಡಿ, ನಮ್ಮ ಪಾರ್ಟಿ ಸರ್ಕಾರ ಇತ್ತು, ವಿಧಾನಸಭೆದಾಗೆ ಬೈದೆ. ನಮ್ಮ ಗೃಹ ಮಂತ್ರಿಗಳು ಹೆಂಗಿದ್ದಾರಂದ್ರೆ ಕಠಿಣ ಕ್ರಮ ಕೈಗೊಳ್ಳಲ್ಲ, ಶೀಘ್ರದಲ್ಲಿ ಉಗ್ರ ಕ್ರಮ. ಏನ ನಿಮ್ಮಂತ ಅಯೋಗ್ಯರು ಕೂಡಿ ನಾವು 60ಕ್ಕೆ ತಂದು ಬಿಟ್ರಿ ನಾವೆಲ್ಲ. ಮಾನ್ಯ ಒಬ್ಬ ಹೇಳನ್ರಿ ಕಾಂತೇಶ್, ಏನಂದ್ರೆ ಒಂದು ವೇಳೆ ನಮ್ಮ ಸರ್ಕಾರ, ನಮ್ಮ ಅಪ್ಪ ಮುಖ್ಯಮಂತ್ರಿ ಇದ್ರೆ ಆ ಚುಂಬನೆ ಯಾರು ಕೊಟ್ಟಿದ್ರಲ್ಲ ಮಾನ್ಯ, ಅವ್ರಿಗೆ ಗುಂಡೇಟ್ ಹಾಕ್ತಿದ್ರು. KG ಹಳ್ಳಿ DG ಒಳಗೆ ಪೊಲೀಸ್ ಸ್ಟೇಷನ್ ಹಾಕಿದ್ರಲ್ಲಪ್ಪ, ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದ, ಏನು ಕೆಸದ? ಅವಾಗೆ ಪೊಲೀಸರ ಸ್ಟೇಷನ್ಗೆ ಹೋಗಾಗದೆ ಗುಂಡು ಹಾಕಿ 4 ಕೆಳಗೆ ಬಿದ್ದಿದ್ದು ಅಂದ್ರೆ ಉತ್ತರ ಪ್ರದೇಶದಂಗೆ ನಿನಗೆ ಯೋಗಿ ಹತ್ತಿದ್ರು ನಿಮ್ಮ ಅಪ್ಪಗ. ನಿನಗೆ ಯೋಗಿ ಅನ್ನೋದಲ್ಲ, ಭೋಗಿ ಹತ್ತಾರ. ಎಲ್ಲ ಆನಂದ ಹೊಡೆದೇ ಹೊಡಿದು ಲೂಟಿ ಮಾಡೇ ಮಾಡಿದ್ರು. ನಮ್ಮ ಬೊಮ್ಮಾಯರು ಸುಮ್ಮನೆ MP ಆಗಿ ಹೋದರು. ಕಾಂತೇಶಿಗೆ ಬಿಟ್ಟು ಕೊಟ್ಟಿದ್ರು, ಒಂದು ಹಾಲು ಮತಕ್ಕೂ ಕೊಟ್ಟಂಗೆ ಆಗ್ತಿತ್ತು. ಇಲ್ಲಿಗೆ ನಮ್ಮದು ಯಾವುದದು ಕ್ಷೇತ್ರ ಸಿಗ್ಗಾಂವ್ ಉಳ್ಕೋತಿತ್ತು. ಸಿಗ್ಗಾಂವ್ ಕೆಂಟಗಿರಿಕೆ ಬತ್ತು, ನೀವು ನೋಡಿದ್ರಲ್ಲ, ನೀವು ಹಾಕಿದ್ರಪ್ಪ, ರೊಕ್ಕ ಕೊಡ್ತಾರೆ. ಲಿಂಗಾಯತರಿಗೆ 5,000 ಅತ್ತ, ಹಾಲು ಮತ ಉಳ್ಕಿದ ಹೆಣ್ಣೂರು ಸಮಾಜಕ್ಕೆ 3,000 ಅತ್ತ, ಸಾಬರಿಗೆ 1,000 ಅತ್ತ. ರೇಟೇ ಫಿಕ್ಸ್. ಲಿಂಗಾಯತರಿಗೆ 5,000, ಯಾಕಂದ್ರೆ ಲಿಂಗಾಯತರು ಹೊಡಿಬೇಕಾಗಿತ್ತು. ಅವು 5,000 ರೂಪಾಯಿ ತೊಗೊಂಡು ಹಾಕೋದು. ಬೊಮ್ಮಾಯರು ಇಲ್ಲಿದ್ರೆ ಚಂದಾಗಿ ವಿಧಾನಸಭಾದಾಗ ಮಾತಾಡ್ತಿದ್ರು. ಈಗ ಪಾರ್ಲಿಮೆಂಟ್ನಾಗ ಹೋಗಿ ಏನಾದ್ರೆ ಸುಮ್ಮನೆ ಯಾರು ಹಿಂಗೆ ಹೊಡ್ಕೋತ ಕುಂಟ್ರೋದಷ್ಟೇ. ಒಬ್ಬ ಕಾಂಗ್ರೆಸ್ಗೆ ಕೊಟ್ಟಿದ್ದು ಇಡೀ ಹಾಲು ಮತ್ತಕೊಂಡು ಪ್ರತಿನಿಧಿತ್ವ ಕೊಟ್ಟಂಗೆ ಆಗ್ತಿತ್ತೋ ಇಲ್ಲೋ? ಒಂದು ಕುಟುಂಬಕ್ಕ ಅಪ್ಪ ಪಾರ್ಲಿಮೆಂಟ್, ಒಬ್ಬ ಮಗ ಕೇಂದ್ರ ಇದು ಏನು ಲೋಕಸಭಾ, ಇನ್ನೊಬ್ಬ ಮಗ MLA ರಾಜ್ಯಾಧ್ಯಕ್ಷ. ಮತ್ತು ಉಳ್ಕಿದ ನೀವು ಕಿಸಿಬೇಕಂದ್ರೆ ಬಿಜಾಪುರ. ನಾವೇನು ಬಿಡಲ್ಲ. ಈಶ್ವರಪ್ಪನವರು ಅಲ್ಲಿ ಶಿವಮೊಗ್ಗ ತ್ಯಾಗ ಮಾಡಿದ್ರು ಪಾರ್ಟಿ ಶಿಸ್ತಲ್ಲಿ. ನೀವು ಈಶ್ವರಪ್ಪನವರು ಶಿವಮೊಗ್ಗ ವಿಧಾನಸಭೆ ಬೇಡಿದ್ರ, ಕಾಂತೇಶ್ ಹಾವೇರಿ ಲೋಕಸಭೆ ಬೇಡಿದ್ರ, ಇನ್ನೂ ಅನುಭವವಾಗಿ ತಂದು ತಾನು ಪಕ್ಷದ ನಿಷ್ಠಾವಂತ ತಳ್ಳಿ ಅಲ್ಲಿ ನಿಷ್ಠೆಯಿಂದ BJP ಕೊಟ್ಟಂತ ಅಭ್ಯರ್ಥಿನ ಗೆಲ್ಲಿಸಿದ್ರು. ಇಲ್ಲಿ ಬೊಮ್ಮಾಯಿ ಸಾಹೇಬ್ರ, ನಿಮಗೆ ದಿಲ್ಲಿಗೆ ಹೋಗುವಂಥದ್ದು ಏನು ಅರ್ಜೆಂಟ್ ಇತ್ತು? ನೀವು ಇಲ್ಲೇ ಇರಬೇಕಾಗಿತ್ತು. ನಮ್ಮ ದೊಡ್ಡ ನನ್ನ ಮಗಳೇ ಕುಂಡಿರ್ತಿದ್ರಿ. ಈ ಸರ್ಕಾರನ ಸರಿಯಾಗಿ ಜಾಡಿಸ್ತಿದ್ದೀವಿ, ಅದು ಬಿಟ್ಟು ಹೋಗಿ ನೀವು ದಿಲ್ಲ್ಯಾಗ ಕೂತ್ರಿ. ಏನು ಫಾಯ್ದೆ ಏನಾಯಿತು? ಸಿಗ್ಗಾಂವ್ ಕಳ್ಕೊಂಡು, ಸಿಗ್ಗಾಂವ್ ಎಂದು BJP ಅಥವಾ ಬೊಮ್ಮಾಯಿರಿಂದ ಹೊರಗೆ ಬಂದಿದ್ದಿಲ್ಲ. ಅಲ್ಲಿ ಹೋಗಿ ಕಳ್ರಿ ಅದಾರಲ್ಲ, ಬೊಮ್ಮಾಯಿ ವಿರುದ್ಧ ಮಾಡಿದ್ರು, ಕೆಡದ್ರು. ಇವತ್ತು ಹಾವೇರಿಯ ಪರಿಸ್ಥಿತಿ ಏನಾಗಿದೆ? ಜನ ಇವತ್ತು ಕರ್ನಾಟಕದಲ್ಲಿ ಸುರಕ್ಷಿತ ಇಲ್ಲ. ಇವತ್ತು ನೋಡ್ರಿ, ಪೊಲೀಸರ ಮ್ಯಾಗ ಕೈ ಮಾಡ್ತಾರೆ. ಮನೆ ಉದಯಗಿರಿ ಪೊಲೀಸ್ ಸ್ಟೇಷನ್ CPIಗೆ ಕೈ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಒಬ್ಬ IPS ಅಧಿಕಾರಿ ಮೇಲೆ ಕೈ ಮಾಡ್ತಾರೆ. ಅಂದಾಗ ಕಾನೂನು ಎಲ್ಲೈತ್ರಿ? ನೋಡ್ರಿ, ನಮ್ಮ ಪೊಲೀಸ್ ಅಧಿಕಾರಿಗಳು, ಹಿಂದೂ ಪೊಲೀಸ್ ಅಧಿಕಾರಿಗಳಿದ್ರೆ ನಾವು ಪಂಚಮಸಾಲಿ ಹೋರಾಟದಾಗ ನಮಗೂ 2A ಬೇಡ, 2A ಹಾಲು ಮತ, ಅನೇಕ ಸಮುದಾಯ 104 ಜಾತಿ ಅವ್ರದ್ದು ರೊಟ್ಟಿ ಕಚ್ಕೊಳಕ್ ತಯಾರಿಲ್ಲ. ಅಂಬೇಡ್ಕರ್ ಅವರು ಹೇಳದಂತೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಬರಲುವುದಿಲ್ಲ. ಆ 4% ಏನು ಮುಸ್ಲಿಂ ಕೊಟ್ಟಿದ್ರಿ, ಅದರಾಗ 2% ಪಂಚಮಸಾಲಿ, ಲಿಂಗಾಯತರು, ಜೈನರು, ಮರಾಠರು, ಕ್ರಿಶ್ಚಿಯನ್ ಕೂಡಿ 2D ಕೊಟ್ಟರು, 2C ಒಕ್ಕಲಿಗರು ಕೊಟ್ಟರು. ಆದರೆ ದುರ್ದೈವ ಅಂದ್ರೆ ನಮ್ಮ ಹಿಂದೂ ಪೊಲೀಸ್ ಅಧಿಕಾರಿಗಳು ಭಿನ್ನ ಡ್ರೆಸ್ನಾಗ ಬಂದು ನಮ್ಮ ದನಕ್ಕೆ ಹೊಡೆದ ನಮ್ಮ ಮಂದಿನ. ನಿನ್ನೆ ಮಂಗಳೂರಿನಾಗ ಈ ವಕಫ್ ವಿರುದ್ಧ ಹೋರಾಟ ಮಾಡುವಂಥ ಮತಾಂಧ ವ್ಯಕ್ತಿನ ಒಬ್ಬ ACP ಹೆಣ್ಮಗಳು, ಆ ಹೆಣ್ಮಗಳ ಹೆಸರು ಏನೋ ಐತಿ, ರೇಷ್ಮಾ.
ನಜಮಾರ್ಯಾರು ರೇಷ್ಮಾರನು ಜೈರಾಲರೇ. ಆ ಹೆಣ್ಮಗಳು ACP ತನ್ನ ಕಾರನ್ನ ಕುಂಡಿಸ್ಕೊಂಡು ಹೋಗ್ತಾಳ. ರಕ್ಷಣೆ ನೋಡಿ ಅವ್ರ ಅಭಿಮಾನ ಎಟ್ಟೈತಿ, ಅವ್ರ ಧರ್ಮದ್ದು ಅವ್ರ ಅಭಿಮಾನ ಎಟ್ಟೈತಿ ವಿಚಾರ ಮಾಡ್ರಿ ನೀವು. ನಮ್ಮ ಪೊಲೀಸ್ ಅಧಿಕಾರಿಗಳು ಗಟ್ಟಿ ಆಗ್ಬೇಕಿನ್ ಮ್ಯಾಗ. ಏನು ಬೇಕಾದ ಸಿದ್ದರಾಮಯ್ಯ ಹೇಳ್ತಾನಂದ್ರೆ ನೀವು ಮಾಡ್ಲಕ್ಕೆ ಹೋಗಬೇಡಿ, ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಬೇಡಿ, ಹಿಂದೂಗಳು ಯಾರ ಮನೆ ಸುಡೋರಲ್ಲ, ಹಿಂದೂಗಳು ಯಾರದೇ ಹೆಣ್ಮಕ್ಳನ್ನ ತಕ್ಕೊಂಡು ಬಂದು ಕೆಟ್ಟ ಕೆಡಿಸಲ್ಲ. ಏನಾರು ಎಲ್ಲರೂ ಹಿಂದೂಗಳು ಯಾರನ್ನ ಮಾಡ್ಯಾರೇನಪ್ಪ? ನಾವು ಹಿಂದೂಗಳೇ ಯಾರ್ದಾರ ಮನೆ ಸುಡು ಕೆಲಸ ಮಾಡೀವ? ನಾವು ಯಾವ್ದಾರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಂ ಹುಡುಗಿನ ತಂದು ಅತ್ಯಾಚಾರ ಮಾಡಿ ನದಿ ದಂಡಿಗೆ ಫ್ರಿಡ್ಜ್ನಲ್ಲಿ ನಮ್ಮ ಹಿಂದೂಗಳು ಹಾಕಿದಾರ? ನೋಡ್ರಿ, ಎಲ್ಲಿ ತನ ಈ ಸಮಾಧಾನ ಇರ್ತೀರಿ? ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ. ಹುಬ್ಬಳ್ಳಿ ಅಲ್ರಿ, ಆ ಹೆಣ್ಮಕ್ಳಿಗೆ ಯಾರು ನಮ್ಮ ಹುಬ್ಬಳ್ಳಿ ಹೆಣ್ಮಗಳೇನ್ರಿ PSI ಅವರು? ಅನ್ನಪೂರ್ಣೇಶ್ವರಿ. ಎಷ್ಟು ಹೆಸರು ಚಲೋ ಐತೆ ನೋಡಿ. ಅನ್ನವನ್ನು ಕೊಡುವಂತ ಕಾಶಿ ವಿಶ್ವನಾಥನ ಧರ್ಮ ಪತ್ನಿ ಹೆಸರು ಅನ್ನಪೂರ್ಣೇಶ್ವರಿ. ಆ ಹೆಣ್ಮಗಳಿಗೆ ಶಬಾಷ್ ಅನ್ಬೇಕು ನಾವೆಲ್ಲ. ಹಂಗೆ ನೀವು ಗಂಡಸರು ಪೊಲೀಸರು ತಯಾರಾಗ್ರಿ. ಮಡಿರೇ ಸುಳ್ಳು ಮಕ್ಕಳು ಏನ್ ಮಾಡ್ತಾನೆ ಸಿದ್ದರಾಮಯ್ಯ? ಏನ್ ಕಿಶಾನನ ಭಾಳ ಆದ್ರೆ ನಿಮ್ಮನ್ನ ರಾಣಿ ಬೆನ್ನೂರಿನಿಂದ ಬಿಜಾಪುರ ಟ್ರಾನ್ಸ್ಫರ್ ಮಾಡ್ಬೋದು, ಬಿಜಾಪುರನಿಂದ ಕಲಬುರಗಿ ಟ್ರಾನ್ಸ್ಫರ್ ಮಾಡ್ಬೋದು. ನಿಮ್ಮನ್ನ ಸಸ್ಪೆಂಡ್ ಮಾಡಕ್ಕೂ ಬರೋದಿಲ್ಲ. ನೀವು ಯಾರ್ಯಾರು ಈ ಕಾರಣದಿಂದ ಸಸ್ಪೆಂಡ್ ಅಥವಾ ಏನಾದರೂ ಡಿಮೋಷನ್ ಆದ್ರೆ ನಾಳೆ ಕಾಂತೇಶಂದು ನಮ್ಮ ಸರ್ಕಾರ ಬರ್ತೈತೆ ಕರ್ನಾಟಕದಾಗ. ಎರಡು ಇದನ್ನ ಜಿಗಿಸಿ PSI ಆಯ್ತಂದ್ರೆ DSPನೇ ಮಾಡ್ತೀವಿ ಪ್ರಮೋಷನ್. ಯಾರು ಹಿಂದೂಗಳನ್ನ ಗಟ್ಟಿಯಾಗಿ ನಮ್ಮ ಪೊಲೀಸರು ಹಿಡಿತಾರ ನೀವು ಎಲ್ಲ ಲಿಸ್ಟ್ ಮಾಡಿಡ್ರಿ. ಯಾವ ಪೊಲೀಸ್ ಹಿಡಿತಾರೋ ಪಾಪ ಭಾಳ ನನ್ನ ಮ್ಯಾಗಂತೂ ಭಾಳ ಪ್ರೀತಿ ಅದಾರ ಪೊಲೀಸರು. ಎರಡು ಥರ ಪೊಲೀಸರು ಪ್ರೀತಿ ಅದಾರ. ಒಂದು ನನ್ನ ಅಭಿಮಾನಿಗಳು ಅದಾರ, ಸಂದರ್ಭ ಬಂದರೆ ಹೈಯೆಸ್ಟ್ ಕೇಸ್ ನನ್ನ ಮ್ಯಾಗ ಆಗ್ತದೆ. ಯಾಕಂದ್ರೆ 43 ಕೇಸ್ ಆಗ್ಯಾವ ನನ್ನ ಮ್ಯಾಗ. ಹಾಕೇ ಹಾಕ್ತಾರೆ. ಇವತ್ತು ಒಂದು ಹಾಕಿದ್ರು ಹಾಕಲ್ಲ. ನಾನು ಹಿಂದೂ ಪರವಾಗಿ ಮಾತಾಡಕ್ಕೆ ಆ ಮಗನ ನೀನು ಹಂಚ್ತೀನಿ. ನಾವು ವಿಧಾನಸಭಾದಾಗೆ ಮಾತಾಡೀನಿ, ಸ್ಪೀಕರ್ ಮುಂದೆ ಮಾತಾಡೀನಿ, UT ಖಾದರ್ ಮುಂದೆ. ಅವ್ರು ಹೇಳಿದೆ UT ಖಾದರ್ಗೆ ಆಯ್ತು ಮುಗಿಸಿ ಎತ್ನಾಡ್ರಿ ಅಂದ್ರು. ಎಲ್ಲ ಅಧ್ಯಕ್ಷರೇ ಭಾಳ ಚರ್ಚೆ ಮಾಡಬೇಕು ವಿಧಾನಸಭೆಯಲ್ಲಿ. ಮೊಘಲರಿಂದ ಟಿಪ್ಪು ಸುಲ್ತಾನ್ UT ಖಾದರ್ ಅವರಿಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೇಕಾಗಿತ್ತಂದ ಗಪ್ ಕೊಟ್ಬಿಟ್ಟು ಏನ್ ನಂದೇನು ಹೇಳ್ತೀನಿ, ನಿಮ್ದು ಕತೆ ಹೇಳ್ತೀನಿ ನಾನು ಕೇಳಿ. ಅದಕ್ಕೆ ಬಂಧುಗಳೇ, ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ನೀವು ಗಟ್ಟಿಯಾಗಿ ಉಳಿರಿ. ಬರೀ ಫೇಸ್ಬುಕ್ನಾಗ ಹಮ್ ತುಮಾರೆ ಸಾಥ್ ಹೈ, ನಾವು ನಿಮ್ಮ ಜೊತೆಗಿದ್ದೇವೆ ಅಂದ್ರೆ ನಡೀದಿಲ್ಲ. ನೀವೇನು ಹೋರಾಟ ಮಾಡಬೇಡ್ರಿ, ನೀವೇನು ಬಿಸಿಲಾಗ ಅಡ್ಡಾಡಬೇಡ್ರಿ. ಒಂದೇ ಒಂದು ಮಂತ್ರ ಐತಿ, 5 ವರ್ಷಕ್ಕೊಮ್ಮೆ ನಿಮ್ಗೆ ಓಟ್ ಬರ್ತೈತಲ್ಲ, ನಿಯತ್ತಿನಿಂದ ಯಾರು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತಾರ, ಯಾರು ದಲಿತರನ್ನ ರಕ್ಷಣೆ ಮಾಡ್ತಾರ, ಯಾರು ಹಿಂದುಳಿದ ಸಮಾಜವನ್ನ ಎತ್ತಿ ಹಿಡಿತಾರ, ಅವ ಯಾವುದೇ ಜಾತಿ ಅವ ಇರಲಿ, ಅವನ ಲೀಡರು, ಅವನಿಗೆ ಓಟ್ ಹಾಕೋದು ಕಲೀರಿ. ಇವತ್ತೇನಾಗೈತಿ, ರೊಕ್ಕ ಭಾಳ ಆಗೈತಿ ಎಲ್ಲ ಪಾರ್ಟಿಯಾಗ. ಮತ್ತು ಮುಖ್ಯಮಂತ್ರಿ ಆದ್ರೆ ಒಂದು 2-3 ಸಾವಿರ 4 ಸಾವಿರ ಕೋಟಿ ಇಲ್ಲಾರ್ದು ಇಳಿದೇ ಇಲ್ಲ ಮಕ್ಕಳು ಯಾರು. ರೊಕ್ಕ ಮಾಡೋದೈತಿ ದುಬೈದಾಗ, ಮಸ್ಕತ್ನಾಗ, ಎಲ್ಲೆಲ್ಲ ಆಸ್ತಿ ಮಕ್ಕಳದು ಇರೋದು. ಆ ದುಬೈದಾಗ ಆಸ್ತಿ ಮಾಡಿದ್ದು ಯಾರು ಹೊಳೆ ಕೊಡ್ತಾರೆ? ಅಲ್ಲಿ ಹೋಗಿ ಆಸ್ತಿ ಮಾಡ್ಯಾರ ನಮ್ಮವರು. ಇಲ್ಲಿ ಭಾಷಣ ಮಾಡ್ತಾರ, ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಉಗ್ರ ಹೋರಾಟ. ರಾತ್ರಿ DK ಶಿವಕುಮಾರ್ ಮನೆಯಾಗನೇ ಇರ್ತಾರ, ಮುಂಜಾನೆ 5 ಗಂಟೆಗೆ ಸಿದ್ದರಾಮಯ್ಯ ಮನೆಯಾಗೆ ಇರ್ತಾರ. ಆದ್ರೆ ಪಾಪ ಸಿದ್ದರಾಮಯ್ಯರು 5 ಗಂಟೆಗೆ ಕೇಳಿದ್ರು, 9 ಗಂಟೆಗೆ ಹೇಳ್ತಾರ. ಅದಕ್ಕೆ ಕತ್ತು ಮುಗಿದ್ರಾಗ ಇವ್ರು ಹೊರಗೆ ಹೋಗ್ಬೇಕಾಗಿರ್ತದೆ. ಸಿದ್ದರಾಮಯ್ಯರು ಎದ್ದಿರೋದಿಲ್ಲ. ಹಿಂದ್ರಾಗಡೆ ಸಿದ್ದರಾಮಯ್ಯರು ಫೋನ್ ಮಾಡಿರ್ತಾರೆ, ಮುಂಜಾನೆ ಬಂದಿದ್ದೀರಿ ನಿಮ್ಮ ಮನೆಗೆ, ತಾವು ಭಾಳಷ್ಟು ದಣಿವಾಗೈತಿ, ಮಕ್ಕೊಂಡಿದ್ರಿ, ಅದಕ್ಕೆ ನಮ್ಮದೊಂದು ಟ್ರಾನ್ಸ್ಫರ್ ಇತ್ತು, ನಮ್ಮದೊಂದು ಟೆಂಡರ್ ಇತ್ತು. ಈ ಕೆಲಸ ಮಾಡುವಂಥ ರಾಜಕಾರಣಿಗಳು ಎಲ್ಲ ಪಾರ್ಟಿಗೆ ಸೇರಿಬಿಡ್ತಾರೆ ಬಂಧುಗಳೇ. ಎಲ್ಲಿ ಹೊರಗೆ ಹಾಕ್ತಾರೆ, ನಮ್ಮಂಥವ್ರು ಹೊರಗೆ ಹಾಕ್ಬಿಡ್ತಾರೆ. ಈಶ್ವರಪ್ಪ ಹೊರಗೆ ಹಾಕ್ಲಿಕ್ಕೆ ಏನು ಕಾರಣಪ್ಪ? ಯಾರು ಬಲ್ಲೆ ಮಾಡಿ, ಯಾರು BJP ನೋಡು, BJP ಕಟ್ಟದವ್ರು ನಾವೇ ಇದೀವಿ.
ಯಡಿಯೂರಪ್ಪನ ಕಾರಿಗೆ ಪೆಟ್ರೋಲ್ ಹಾಕಿದ್ರೆ ನಾನೇ ಇಲ್ಲಿ ನಿಂತೀನಿ. ಯಡಿಯೂರಪ್ಪ ಕಾರಿಗೆ ಡೀಸೆಲ್ ಹಾಕ್ಲಿಕ್ಕೆ ರೊಕ್ಕ ಇದ್ದಿದ್ದಿಲ್ಲ. ಅವಾಗ ನಾವೇ ನಮ್ಮ ಕಾರ್ ಕೊಟ್ಟು ಕಳಿಸ್ತಿದ್ವಿ. ನಾವು ಅದು ಬಾಡಿಗೆ ನಮ್ಮದು ಕಾರ್ ಇರಲಿಲ್ಲ, ನಾವು ಸೈಕಲ್ ಮ್ಯಾಗ ಅಡ್ಡಾಡ್ತಿದ್ವಿ. ಅವ್ರು ಒಬ್ಬರೇ ಸೈಕಲ್ ಮ್ಯಾಗ ಅಡ್ಡಾಡಲ್ಲ, ಈ ಈಶ್ವರಪ್ಪನವ್ರು ಹಿಡಿದು ಎಲ್ಲರೂ ಸೈಕಲ್ ಮ್ಯಾಗ ಅಡ್ಡಾಡ್ದವ್ರೆ. ಈಗೆಲ್ಲ ಚಲೋ ಚಲೋ ಗಾಡಿಯಾಗ ಅಡ್ಡಾಡ್ಲಕತ್ತೀವಿ. ಅದು ಯಾಕಂತ ನಿಮ್ಮ ಪುಣ್ಯ. ನಾನು ನಿಮ್ಮ ಲೂಟಿ ಮಾಡಿ ಏನೋ ಮಾಡ್ಕೊಂಡಿಲ್ಲ. ನಾವು ಸಲ ಗದಿ ಬಂಧುಗಳೇ, ನಾ ಎಲ್ಲ ಗುರುಗಳ ಸಾಕ್ಷಿಯಾಗಿ ನಾವು ಬರೇ ಒಂದು ನಮ್ಮ ಹೆಣ್ಮಗಳ ಬಗ್ಗೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಎಷ್ಟು ಹಿಂದೂಗಳ ಮೇಲೆ ದಲಿತರ ಮೇಲೆ ದೌರ್ಜನ್ಯ ಆಗಿದೆ ಹಂಗ ವಾತಾವರಣ ಕರ್ನಾಟಕದಾಗ ಇಲ್ಲ. 2 ತಾಸು ನಿಂತು ನಮ್ಮ ತಮ್ಮ ಊರಿಗೆ ಕರ್ಕೊಂಡು ಹೋಗಿ ಯತ್ನಾಳ್ರೆ ಹಿಂದುತ್ವ ಸಲುವಾಗಿ ನಾವು ಪ್ರಾಣ ಕೊಳ್ಳಾಗ್ತಾ ಇದ್ದೀವಿ, ನೀವು ಏನು ನಿರ್ಣಯ ಮಾಡ್ತೀರ ಅದಕ್ಕೆ ನಾವು ಗಟ್ಟಿ ಇದೀವಿ ಅಂತದ್ದು ಇವತ್ತು ಕೂಗಿ ಬರ್ತಾ ಇದೆ. ನೋಡ್ರಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದೆ. ಪೊಲೀಸ್ ನೇಮಕಾತಿ ಆಗಿಲ್ಲ 4 ವರ್ಷದಿಂದ. ಮನೆ ಪರಮೇಶ್ವರ್ ಬಂದು ಕೂತಿದ್ರು ನನ್ನ ಬಲ್ಲಿ ವಿಧಾನಸಭೆ. ನಾನು ಹೇಳಿದೆ, ಏನು ಪರಮೇಶ್ವರ್ ಪಾಪ 4-5 ವರ್ಷದಿಂದ ನಮ್ಮ PS ಏನು ಪೊಲೀಸರು ನೇಮಕಾತಿಗಾಗಿ ಇಲ್ಲ, ಅದನ್ನು ನಾವು ಆದಷ್ಟು ಜಲ್ದಿ ಮಾಡ್ತೀವಿ ಅಂತ ಹೇಳಿದ್ರು. KPS ಒಳಗೆ ಏನು ನಡೀಲಾಕತ್ತದ? ಎಲ್ಲಿ ಹಳ್ಳಿಯಾಗಿನ ಒಬ್ಬ ಕನ್ನಡ ಕಲಿತ ಮಗನಿಗೆ ಇವತ್ತು KPSCಯಲ್ಲಿ ತಹಸೀಲ್ದಾರ್ AC ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷ್ನಾಗ ಒಂದು ಪೇಪರ್ ಬೇರೆ, ಕನ್ನಡದ ಒಂದು ಪೇಪರ್ ಬೇರೆ. ಯಾಕಂದ್ರೆ ದೊಡ್ಡ ದೊಡ್ಡವ್ರ ಮಂದಿ ಮಕ್ಕಳೆಲ್ಲ ಇಂಗ್ಲೀಷ್ ಕಲ್ತಿರ್ತಾರ, ಅವರೆಲ್ಲ ಉತ್ತರ ಸರಿಯಾಗಿ ಕೊಡ್ತಾರೆ. ಅದೇ ಇಂಗ್ಲೀಷದ ಟ್ರಾನ್ಸ್ಲೇಷನ್ ಏನು ಕನ್ನಡಕ್ಕೆ ಮಾಡಿ ಪ್ರಶ್ನೆ ಪತ್ರಿಕೆ ತೆಗಿತಾರಲ್ಲ, ನಮ್ಮ ಹುಡುಗರಿಗೆ ತಿಳಿಲಾರ್ದಂಗೆ ತೆಗಿತಾರೆ. ಪಾಪ ಇವ್ರು ಸರಿಯಾಗಿ ಉತ್ತರ ಕೊಡೋದಿಲ್ಲ, ನಪಾಸ್ ಆಗ್ತಾರೆ. ಈ ರೀತಿ ನೇಮಕಾತಿಯಲ್ಲೂ ಲೂಟಿ. ಒಬ್ಬ KPSC ಮೆಂಬರ್ ಆಗಬೇಕಾದ್ರೆ 5-10 ಕೋಟಿ ರೂಪಾಯಿ, ಒಬ್ಬ KPSC ಚೇರ್ಮನ್ ಆಗಬೇಕಾದ್ರೆ 50 ಕೋಟಿ ರೂಪಾಯಿ, ಒಂದು ಅಸಿಸ್ಟೆಂಟ್ ಕಮಿಷನರ್ಗೆ 2 ಕೋಟಿ ರೂಪಾಯಿ, ಒಬ್ಬ DSP ಆಗಬೇಕಾದ್ರೆ 2 ಕೋಟಿ ರೂಪಾಯಿ, ಒಬ್ಬ PSI ಆಗಬೇಕಾದ್ರೆ ಕನಿಷ್ಠ 1 ಕೋಟಿ ರೂಪಾಯಿ. ಹಂಗಾದ್ರೆ ಆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಲಾರ್ದು ಏನು ಮಾಡ್ತಾರೆ? ಅವರು ಸಣ್ಣ ರೈತರ ಮಕ್ಕಳು ಇರ್ತಾರೆ, 4 ಎಕರೆ 5 ಎಕರೆ ಅದನ್ನು ಹೊಲ ಮಾರಿರ್ತಾರೆ, ಮಾರಿ ಲಂಚ ಕೊಟ್ಟು ಒಬ್ಬ ಅಧಿಕಾರಿ ಆಗಿರ್ತಾರೆ. ಅವ್ರ ಕಡೆನೂ ನೀವು ಪ್ರಾಮಾಣಿಕರಿರ್ರಿ. ಒಬ್ಬ ಪೊಲೀಸ್ ಒಂದು 50 ರೂಪಾಯಿ ತಿಂದರೆ ಒಂದು ಲೋಕಾಯುಕ್ತರು ಬಂದು ತಲಕ್ಕ ಹಿಡಿತಾರೆ. 50 ರೂಪಾಯಿ ಮಾಮೂಲಿ ತಿನ್ನುವಾಗ ಸಿಕ್ಕಿ ಬಿದ್ದ ಪೊಲೀಸ್ ಪೇದೆ ಅಲ್ಲೋ. ನಾವು ನಡ ವಿಧಾನಸೌಧದಾಗೆ ಕೂತು ರೊಕ್ಕ ಎಣಿಸ್ತೀವಿ, ನಿಮ್ಮಂತ ನಾಲಾಯಕ ನನ್ನ ಮಕ್ಕಳಿಗೆ ಯಾಕೆ ಹಿಡಿದ ಲೋಕಾಯುಕ್ತ? ಎಲ್ಲ ಸೆಟ್ಟಿಂಗ ಫಿಟ್ಟಿಂಗ್ ಅಟ್ಟೆ. ಹಿಂಗಾಗಿ ಏನಾಗಿದೆ ಅಂದ್ರೆ ಬಡವರಿಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಮಾನ್ಯ ವಿಧಾನಸಭೆಯೊಳಗೆ ಹೇಳಿದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಲಕ್ಷ ಕೋಟಿ ರೂಪಾಯಿ ಬೇಕು. ನೀವು ಗ್ಯಾರಂಟಿ ಸಲುವಾಗಿ 1,16,000 ಕೋಟಿ ರೂಪಾಯಿ ಸಾಲ ಮಾಡ್ಲಕತ್ತೀರಿ. ಮುಖ್ಯಮಂತ್ರಿಗಳೇ, ನಾವು ವಿನಂತಿ ಮಾಡ್ಕೊತೀವಿ, ಇನ್ನೊಂದು 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೀರಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಮುಗಿಸಿಬಿಡ್ರಿ. 1 ವರ್ಷಕ್ಕೆ 17,70,000 ಎಕರೆ ನೀರಾವರಿ ಆಗ್ತದೆ. ಅವಾಗ 17,70,000 ಎಕರೆ ನೀರಾವರಿ ಆದ್ರೆ ಯಾರೂ ನಿಮ್ಮ ಗ್ಯಾರಂಟಿ ಬೇಕಾಗಿಲ್ಲ. 10 ತಾಸು ಕರೆಂಟ್ ಕೊಡ್ರಿ, ಸರಿಯಾಗಿ ನೀರು ಕೊಡ್ರಿ. ಅಷ್ಟಾದ್ಮೇಲೆ ಯಾರಿಗಾರು ಬೇಕೇನ್ರಿ ಅಕ್ಕಿ ಫ್ರೀ ಬಸ್ ಕಾಕನ ಮನೆಗೂ ಹೋಗಾಗ, ಮಾಮನ ಮನೆಗೆ ಹೋಗಾಗ, ಅತ್ತಿ ಮನೆಗೆ ಹೋಗಾಗ, DK ಶಿವಕುಮಾರ್ ಭೇಟಿಗೆ ಹೋಗಾಗ, ಅದನ್ನು ಫ್ರೀ ಇದನ್ನು ಫ್ರೀ. ಕಾಕಾ ಸಾಬ್ಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ. ಅಲ್ರಿ, ಈಗ ನಾನು ಹೆಂಡತಿಗೆ ನನ್ನ ಪುಕ್ಕಟ್ ಬಸ್ನಾಗ ಅಡ್ಡಾಡೋಂಥ ಪರಿಸ್ಥಿತಿ ಐತೆ. ನನ್ನ MLA ಇಲ್ಲ, ನಮ್ಮ MLA ಪಗಾರ 2 ಲಕ್ಷ ರೂಪಾಯಿ ಬರ್ತೈತಿ. ಆ 2.5 ಲಕ್ಷ ರೂಪಾಯಿ ಬರ್ತೈತೆ. ನಾನು ಕಡೆ ಹೇಳ್ತೇನೆ, ನಾ 1.5 ಲಕ್ಷ ರೂಪಾಯಿ ನಮ್ಮ ಗೋಶಾಲ ಅದಕ್ಕೆ ಹಿಂಡಿಗೆ ಕೊಟ್ಬಿಡ್ತೀನಿ. ಇವ್ರು ಬೈತಿರ್ತಾರೆ ಮಂದಿ, ನೋಡು ಮಕ್ಕಳು 2.5 ಲಕ್ಷ ರೂಪಾಯಿ MLA ತೊಗೊಂಡ ಅಂತಾರೆ. ನಾ ತೊಗೊಂಡಿದ್ದು ಖರೆಯಪ್ಪ, ನೀವು ಹೋಗಿ ನೋಡ್ರಿ. ತಿಂಗಳ 1.5 ಟನ್ ಶೇಂಗಾ ಹಿಂಡಿ, ಒಂದು 50,000 ರೂಪಾಯಿದು ಮಿನರಲ್ಲ ನಾನು MLA ಪಗಾರ ಕೊಟ್ಟು ನಾನು ಸಂತೋಷದಿಂದ ಅದೀನಿ. ನಾನು 1,000 ಹಾಕಾಕತ್ತೀನಿ. ಕಟಕರಿಗೆ ಹೋಗುವಂಥ ನಮ್ಮ ಪೊಲೀಸರು ಪಾಪ ಏನು ಹಿಡಿತಾರಲ್ಲ, ಹಿಡಿದು ಕೂಡಲೇ ಅಂಥವನ್ನೆಲ್ಲ ನನ್ನ ಗೋಶಾಲೆ ಕಳಿಸ್ತಾರವರು. PSI ಫೋನ್ ಮಾಡ್ತಾರೆ, ಇಲ್ಲಿ ಸರ್ ಒಂದು 10 ಆಕಳ ಬಂದವು, ನಿಮ್ಗೆ ಕಳಿಸ್ರಿ ಅಂತೀವಿ. ಇವತ್ತು ಎಟ್ಟದ ನನ್ನ ಬಳಿ 1,154 ಆಕಳ ಎಲ್ಲ ಕಟಕರಿ ವಯಸ್ಸಾಗಿತ್ತು.
ಯಾವ ಗಬ್ಬು ಕಟ್ಟಲಾರ್ದು ಅಂತ ಒಬ್ಬೊಬ್ಬ ರೈತರಂತರೂ ನಾ ರೈತರಿಗೆ ವಿನಂತಿ ಮಾಡ್ಕೋತೀನಿ, ಇಂತಿಂಥ ಆಕಳ ನಾವು ಕೊಟ್ಟಗಿರಿ ಕೊಡ್ಲಾಕತ್ತಾರ ಗಬ್ಬು ಇದ್ದಿದ್ದು ಕಿಲಾರಿ. ನಮ್ಮ ಕಡೆ ಕಿಲಾರಿ ತಳಿ ಅಂದ್ರೆ ಭಾರಿ ಫೇಮಸ್. ಬಿಜಾಪುರನಾಗ 1-1.5 ಲಕ್ಷ ರೂಪಾಯಿ ಒಂದು ಆಕಳಿಗೆ ಕಿಮ್ಮತ್ತು ಆಗ್ತೈತೆ ರೀ. ಅದಕ್ಕಿಂತ ಕಿಮ್ಮತ್ತು ಇವತ್ತು ಮಟನ್ ಹೆಚ್ಚಾಗೈತೆ. ಇವತ್ತು ರೈತರು ಏನು ಮಾಡ್ತಾರ, ಕಟ್ಟಗಿರಿ ಕೊಡ್ಲಾಕತ್ತಾರ. ಅಂಥದ್ದು ಪೊಲೀಸರು ಹಿಡಿದಿಟ್ಟು ನಮ್ಗೆ ಕಳಿಸ್ತಾರೆ. ಹಿಂಗಾಗಿ ನಂದು ಬರೀ 11 ಆಕಳಿನ ಚಾಲೂ ಮಾಡಿದಂಥ ಗೋಶಾಲೆ ಇವತ್ತು 1145 ಆಕಳುಗಳು. ಪುಣ್ಯದ ಕೆಲಸ ಮಾಡೋಣ ಎಲ್ಲರೂ. ವಿಭೂತಿ ತಯಾರು ಮಾಡ್ತೀವಿ, ಕರ್ಪೂರ ತಯಾರು ಮಾಡ್ತೀವಿ, ಕುಂಕುಮ ತಯಾರು ಮಾಡ್ತೀವಿ, ಎಲ್ಲನೂ ಇವತ್ತು ಮಾಡ್ಲಾಕತ್ತೀವಿ. ಹಿಂದುತ್ವ ಉಳಿದ್ರೆ ನಾವೆಲ್ಲ ಉಳಿತೀವಿ. ಹಿಂದುತ್ವಕ್ಕೆ ಯಾರು ಅಪಮಾನ ಮಾಡ್ತಾರಲ್ಲ ಅವ್ರು ಹಿಂದೂನೇ ಅಲ್ಲ. ಹಿಂದೂಗಳ ಬಗ್ಗೆ ಕೆಟ್ಟ ಮಾತಾಡೋ ಹಿಂದೂಗೆ ಹುಟ್ಟಿಲ್ಲ, ಅವನು ನೇರವಾಗಿ ಪಾಕಿಸ್ತಾನಕ್ಕೆ ಹುಟ್ಟ್ಯಾನ ಅಂತ ತಿಳ್ಕೋರಿ. ಅವು ಯಾವುದೇ ಬೇಕಾದ ಪಾರ್ಟಿ ಲೀಡರ್ ಇರಲಿ, ಆದ್ರೆ ನಾವು ಮಾತ್ರ ಇನ್ನು ಕಾಂತೇಶ್ ಆಗಲಿ, ನಾವಾಗಲಿ, ಈಶ್ವರಪ್ಪನವರಾಗಲಿ ಹಿಂದುತ್ವದ ಜೊತೆಗೆ ಕಾಂಪ್ರಮೈಸ್ ಇಲ್ಲ. ಇಂಥ ಸಣ್ಣ ಎಲ್ಲ ಏನು ನಮ್ಮ ಪೂಜ್ಯರದಾರ ಇವ್ರ ನೇತೃತ್ವದಾಗೆ 2028ಕ್ಕೆ ನಾನು ಬಸನಗೌಡಪಳ್ಳಿ ಎತ್ತನಾಳ್ ಎಂಬುವನಾದ ನಾನು ಗೋರಕ್ಷೆ ಹಿಂದುತ್ವದ ಆಧಾರದ ಮೇಲೆ ಮಾಡ್ತೀವಿ. ಅವತ್ತೇ DGIGP ಕರೆದು ಹೇಳ್ತೇನೆ, ಯಾವರೇ ಮಗ ಪಾಕಿಸ್ತಾನದಿಂದ ಬಂದ್ರೆ ಅಲ್ಲೇ ಹೊಡಿದು ಜೈಲಿಗೆ ಕರ್ಕೊಂಡ್ಬರ್ತೀನಿ, FIR ಮಾಡ್ತೀನಿ. ನೋ FIR, ಓನ್ಲಿ ಡಮ್ ಡಮ್ ಜನ್ನತ್. 72 ಹುರ್ರೋ ಉಪ್ಪರ್ ಬೇಟ ಹೇ. ಏನು ಮಾಡ್ತಾರತ್ತವ್ರು? 72 ಸುಂದರ ಕನ್ಯರು ಕೂತಾರ. ಇದು ಕೂತಾರಂದ್ರೆ ಹಿಂದೂಗಳು ಹೊಡೆದವರಿಗೆ ಜನ್ನತ್ ಸಿಗ್ತದೆ. ಹಿಂದೂ ಹೆಣ್ಮಗಳನ್ನ ಲಗ್ನ ಆಗಿ 3-4 ಮಕ್ಕಳನ್ನ ತಯಾರು ಮಾಡಿ ಆ ಹಿಂದೂ ಹೆಣ್ಮಗಳನ್ನ ಕೊಲೆ ಮಾಡಿದ್ರೆ ಜನ್ನತ್ ಸಿಗ್ತದೆ. ಅಂಥವ್ರಿಗೆ ಸ್ವರ್ಗ ಸಿಗ್ತದತ್ತ. ಸ್ವರ್ಗದಾಗ ಏನೈತಪ್ಪ ಕೆಲಸ ಅಂದ್ರೆ, ಒಬ್ಬ ಪಾಕಿಸ್ತಾನದ ಒಬ್ಬ ನ್ಯೂಸ್ ಈಕೆ ಕೇಳ್ತಿದ್ರು, ಪಾಪ ಹೆಣ್ಮಗಳಿಗೆ, ಮುಸ್ಲಿಂ ಹೆಣ್ಮಕ್ಳು ಕೇಳ್ತಿದ್ರು, ಹೌದ್ರಿ ನೀವು ಜನ್ನತ್ ಸಿಗ್ತೈತೆ ಗಂಡಸರಿಗೆ, ಹೆಣ್ಮಕ್ಳಿಗೆ ಏನು ಸಿಗ್ತದೆ ಅಂತ ಕೇಳಿದ್ರು. ಅವು ಹೇಳ್ತಾನೆ, ಮುಲ್ಲ ಹೆಣ್ಮಕ್ಳು ಕಾಲು ಒತ್ತುವುದು, ಅವ್ರಿಗೆಲ್ಲ ಒತ್ತುವುದು, ಅವ್ರಿಗೆ ದಾರು ಕುಡಿಸೋದು, ಅವ್ರಿಗೆ ಚಲೋ ಬಿರಿಯಾನಿ ತಿನ್ಸೋದು ಮಾಡ್ತಾರತ್ತೆ 72 ಮಂದಿ ಹೆಣ್ಮಕ್ಳು. ಅದಕ್ಕೆ ಅವ್ರು ಜನ್ನತ್ಗೆ ಹೋಗ್ತಾರತ್ತೆ. ನಮ್ಮಲ್ಲಿ ಕೈಲಾಸಕ್ಕೆ ಎದಕ್ಕೆ ಹೋಗ್ತಾರಪ್ಪ, ಸ್ವರ್ಗಕ್ಕೆ ಎದಕ್ಕೆ ಹೋಗ್ತಾರ? ಒಳ್ಳೆ ಕೆಲಸ ಮಾಡಿ, ದಾನವನ್ನು ಮಾಡಿ, ಧರ್ಮದ ಕೆಲಸ ಮಾಡಿ, ಅನ್ನ ಹಾಕಿ ನೀವೆಲ್ಲವ ಎಲ್ಲ ರೀತಿಯಿಂದ ಸಂಸಾರ ಮಾಡಿ ಎಲ್ಲಾನು ಅನುಭವಿಸಿ ಕೊನೆಗೆ ಸನ್ಯಾಸಾಶ್ರಮ ತುಂದೈತೆ ನಮ್ಮ ಹಿಂದೂ ಧರ್ಮದಾಗ. ಹಿಂದಕ್ಕೆ ಪಾಂಡವರು, ರಾಮ ಎಲ್ಲ ಪಾಂಡವರದು ಎಲ್ಲ ವಯಸ್ಸಾದಂಗೆ ಅವರು ಹೋಗ್ತಿದ್ರು. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದಾಗ ರಾಜಕಾರಣಿ ಗಿರಾಕಿಗಳು ಆ ಕುಂತ್ರ ಹೇಳಕ್ಕೆ ಬರೋದಿಲ್ಲ, ಯಾತ್ರ ಕುಂಡ್ರಕ್ಕೆ ಬರೋದಿಲ್ಲ. ಆದರೂ ನನ್ನ ಕೊನೆಯ ಕನಸು ನನ್ನ ಮಗ ಮುಖ್ಯಮಂತ್ರಿ ಅವ್ರಿಗೆ ಜೀವಂತ ಇರ್ತೀನಿ. ಇಂಥ ವ್ಯವಸ್ಥೆ ಒಳಗೆ ನೀವು ಹೊರಗೆ ಬನ್ನಿ. ಒಕ್ಕಾತಿಲ್ಲಾರ್ದೇನೆ ಎಂದು ನೀವು ಓಟ್ ಹಾಕಲಿಕ್ಕೆ ಚಾಲು ಮಾಡ್ತೀರಿ, ಈ ದೇಶನಾಗ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯತೆ. ಒಕ್ಕಾತಿಲ್ಲಾರ್ದೆ ಎಂದು ನೀವು ಓಟ್ ಹಾಕ್ಲಿಕ್ಕೆ ಚಾಲು ಮಾಡ್ತೀರಿ, ಯೋಗಿ ಆದಿತ್ಯನಾಥನಂತ ಒಬ್ಬ ಮುಖ್ಯಮಂತ್ರಿ ಸಿಗ್ಲಿಕ್ಕೆ ಸಾಧ್ಯತೆ. ಒಕ್ಕಾತಿಲ್ಲಾರ್ದೆ ಜಾತಿ ಮಾಡಾದ ಕರ್ನಾಟಕದಾಗ ಎಂದರೂ ನೀವು ಮುಂದಿನ ಸಲ ಓಟ್ ಹಾಕಿದ್ರಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಎರಡೂ ಕೂಡಿಸಿ ಕೆಲಸ ಮಾಡುವಂಥ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ಸೇರ್ತಾನೆ. ಅದಕ್ಕೆ ನೀವೆಲ್ಲರೂ ಒಪ್ಪಿಗೆದೆಯಾ? ನೀವೆಲ್ಲರೂ ನಮ್ಮ ದೊಡ್ಡ ಗಟ್ಟಿ ಉಳಿತೀರಿ? ಈಶ್ವರಪ್ಪನವರು ನಮ್ಮ ದೊಡ್ಡ ಏನು ನೀವು ನಾ ರಾತ್ರಿ ದಾರು ಕೂಡ ಹೋಗ್ತೀರ ಮಾತು ಕಡೆ ಗಟ್ಟಿಯಾಗಿ ಉಳಿರಿ. ಭಂಡಾರ ಉಳಿಬೇಕು, ಕುಂಕುಮ ಉಳಿಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಲಿ ಬಣ್ಣ ಉಳಿಬೇಕಾದ್ರೆ ಹಿಂದುತ್ವ ಉಳಿಬೇಕು. ಸಂವಿಧಾನ ಇವತ್ತು ಗಟ್ಟಿಯಾಗಿ ಉಳಿಬೇಕಾದ್ರೆ ಹಿಂದುತ್ವ ಬೇಕು. ಹಿಂದುತ್ವ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಭಾರತದ ಸಂವಿಧಾನ. ಬಾಂಗ್ಲಾದಾಗ ಸಂವಿಧಾನ ಐತೇನ್ರಿ? ಅಂಬೇಡ್ಕರ್ ಸಂವಿಧಾನ ಐತೆ? ಬಾಂಗ್ಲಾದಾಗ ಇವತ್ತು ಪಾಕಿಸ್ತಾನದಾಗ ಅಂಬೇಡ್ಕರ್ ಸಂವಿಧಾನ ಐತೆ? ಯಾವ ಪುಣ್ಯಾತ್ಮ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ನಾವು ಅಪಮಾನ ಮಾಡಬಾರ್ದು. ಅದು ನಮ್ಮ ಭಗವದ್ಗೀತೆ. ಅದನ್ನು ನಾವು ಹಂಗೆ ಮೋದಿಯವರು ಅದಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡಿದ್ರಲ್ಲ, ನೀವೆಲ್ಲರೂ ತಯಾರಾಗ್ರಿ. ಇವತ್ತಿನಿಂದ ನಮ್ಮ ನಾಯಕ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲರೂ ಗಟ್ಟಿಯಾಗಲ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂಗೊಳ್ಳಿ ರಾಯಣ್ಣ ಅವರಿಗೆ,
ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಜೈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಜೈ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ಜೈ ಹಿಂದೂ ಸನಾತನ ಹಿಂದೂ ಧರ್ಮಕ್ಕೆ ಜೈ ನಾವೆಲ್ಲರೂ ಒಂದು ಹಿಂದೂಗಳೇ ಒಂದಾಗಿ, ಹಿಂದೂಗಳೇ ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಇದುವರೆಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯ ಎಲ್ಲ ಬಂಧುಗಳೇ, ಇಷ್ಟು ಬಿಸಿಲು